ಫೈನಲಿ ಅಷ್ಟೊತ್ತು ಕಷ್ಟ ಬಿದ್ದು ಟ್ರೆಕ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನಿಂತ್ಕೊಂಡು ವ್ಯೂ ನೋಡಿದ್ಮೇಲೆ ಆ ಬಂದಿದ್ದ ಸ್ಟ್ರಗಲ್ ಎಲ್ಲ ಮರ್ತದೆ ನಾನು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 Days ಪ್ರಯಾಣ ಸೀರೀಸ್ ಡೇ 26ಗೆ. ರೈಟ್ ನಾವು ನನಗೆ ಚಿರಾಪುಂಜಿಯಲ್ಲಿದ್ದೀನಿ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಬೀಳೋ ಜಾಗ ಅಂತ ಹೇಳ್ತಾರೆ. ಬಟ್ ಫಸ್ಟ್ ಪ್ಲೇಸಲ್ಲಿರೋದು ಮೋಸಿನ್ ರಾಮು. ಇವೆರಡು ಹೆಂಗೆ ಅಂದರೆ ಒಂದಕ್ಕೊಂದು ಪೈಪೋಟಿ ಬೀಳ್ತಾ ಇರ್ತವೆ ಜಾಸ್ತಿ ಮಳೆ ಬೀಳೋ ಇದರಲ್ಲಿ. ಸೊ ಈಗ ಫಸ್ಟ್ ಪ್ಲೇಸಲ್ಲಿರೋದು ಮೋಸಿನ್ ರಾಮು. ಎಷ್ಟು ಮಳೆ ಬರ್ತಾ ಇರುತ್ತೆ ಅಂದರೆ ನಮ್ಮ ಕಡೆ ಎದ್ದು ಡೈಲಿ ಸೂರ್ಯನ ಹೆಂಗೆ ನೋಡ್ತೀವೋ ಇವರು ಡೈಲಿ ಎದ್ದು ಮಳೆ ನೋಡ್ತಾ ಇರ್ತಾರೆ. ಈಗಲೂ ಕೂಡ ಹೊರಗಡೆ ಹೋಗೋದಕ್ಕೆ ಕೂಡ ಟೈಮ್ ಸಿಗಲಿಲ್ಲ ನನಗೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನು ಸುಮಾರು 1.5 ಗಂಟೆ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಟೈಮೇ ಸಿಕ್ಕಿಲ್ಲ ಹೊರಗಡೆ ಬರೋದಕ್ಕೆ. ಆ್ಯಕ್ಚುಲಿ ಈಗ ನಾನು ಶಿಲಾಂಗ್ ಹೋಗ್ತಾ ಇದ್ದೀನಿ. ಯಾಕೆಂತಂದರೆ ಮಳೆಯಲ್ಲಿ ಲಿಫ್ಟ್ ಸಿಗೋಲ್ಲ, ಸೊ ತುಂಬ ಕಷ್ಟ ಆಗುತ್ತೆ. ಹೋಗ್ಬಿಟ್ಟು ಈಗ ನಾನು ಸ್ಕೂಟಿ ರೆಂಟಿಗೆ ತೊಗೊಂಡು ಕೆಲವು ಪ್ಲೇಸಸ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತೀನಿ. ಮಳೆ ಬರ್ತೈತೆ, ಬೇಗ ಆದಷ್ಟು ಬೇಗ ಹೋಗ್ತೀನಿ. ಬಂತು ಮಳೆ ಬಂತು. ಛತ್ರಿ ಹಿಡ್ಕೊಳ್ಳೋಣ ಅಂತಂದರೆ ಈ ಬ್ಯಾಗ್ ಐತೆ, ಕೈಯಲ್ಲಿ ಫೋನ್ ಐತೆ, ಇಲ್ಲಾದರೂ ಸ್ವಲ್ಪ ಹೊತ್ತು ನಿಂತ್ಕೊಂತೀನಿ, ಆಗಲ್ಲ. ಮೇಘಾಲಯದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದೇನೆಂದರೆ, ನಮ್ಮ ಕಡೆ ಮದುವೆ ಆದರೆ ಹುಡುಗಿ ಅತ್ತೆ ಮನೆಗೆ ಹೋಗ್ತಾಳೆ, ಬಟ್ ಆದರೆ ಮೇಘಾಲಯದಲ್ಲಿ ಹುಡುಗ ಅತ್ತೆ ಮನೆಗೆ ಹೋಗ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಆಸ್ತಿಗಳಾಗಲಿ ಮತ್ತು ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಫಸ್ಟು ಹೆಣ್ಮಕ್ಳೇ ಇರ್ತಾರೆ. ಹೆಣ್ಮಕ್ಳಿಗೆ ಮೊದಲ ಆದ್ಯತೆ ಕೊಡ್ತಾರೆ ಇಲ್ಲಿ. ನನಗೆ ಅನ್ನಿಸ್ತೈತೆ ಇವತ್ತು ಯಾಕೋ ಮಳೆ ಬಿಡೋಂಗಿಲ್ಲ, ಫಾಗ್ ಬರ್ತೈತೆ, ಫುಲ್ಲಾಗಿ ಮಳೆ ಬರ್ತೈತೆ. ಈಗ ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಬೆಸ್ಟು. ಛತ್ರಿ ಐತೆ, ಬಟ್ ಆದರೆ ಬ್ಯಾಗ್ ನಂದು ಹೋಗುತ್ತಲ್ಲ ನೋಡಿ, ಇಲ್ಲಿ ಫಾಗ್ ಹೆಂಗೆ ಬಂದ್ಬಿಡ್ತು ಸಡನ್ನಾಗಿ. ಓಕೆ, ಲೆಟ್ಸ್ ಗೋ. ಸ್ವಲ್ಪ ಟೈಮ್ ಸಿಕ್ತು. ಓ ಬಾ 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 ಬಾ, ಏನಾದರೂ ಕಾಣಿಸ್ತಾಯ್ತಾ ಮುಂದೆ? ವಾವ್, ಮತ್ತೆ ಆಗಿ ಬರುತ್ತೆ ಗೊತ್ತಿಲ್ಲ ಮಳೆ. ಇಲ್ಲೇ 100 ಮೀಟ್ರ್ ಹತ್ರದಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಐತೆ, ಅಲ್ಲಿಗೋದ್ರೆ ಶಿಲಾಂಗ್ಗೆ ಗಾಡಿ ಸಿಗ್ತವೆ. ಸೊ ಬೇಗ ಹೋಗ್ಬೇಕು. ಓಹೋ ಓಡು 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 ಓಡು. ಆ್ಯಕ್ಚುಲಿ ನಾನು ನೆನ್ನೆ ಡಬಲ್ ಡೆಕ್ಕರ್ ಬ್ರಿಡ್ಜ್ಗೆ ಹೋಗಿದ್ನಲ್ಲ, ಆವಾಗ ಫುಲ್ಲು ಬಿಸಿಲು ಬೀಳ್ತಾ ಇತ್ತು, ಸ್ವಲ್ಪ ಫಾಗ್ ಇತ್ತು, ಮಳೆ ಬರ್ತಿರ್ಲಿಲ್ಲ. ಇವತ್ತು ಯಾರಾದರೂ ಪ್ಲೇಸಸ್ಗೆ ಹೋಗ್ತಾರೋ ಮುಗಿತು ಅವ್ರ ಕತೆ. ಯಾಕೆಂತಂದರೆ ಫುಲ್ ಮಳೆ ಬರ್ತಾ ಇರುತ್ತೆ, ಓಡಾಡೋಕ್ಕಾಗಲ್ಲ. ನೋಡಿ ನನ್ನ ಮುಂದೆ ಕಾರ್ ಬರ್ತಾಯಿತ್ತು, ಕಾಣಿಸ್ತೈತಾ? ಮುಂದೆ ಬಂದಾಗ ಗೊತ್ತಾಯ್ತಿದ್ದು ಕಾರು ಅಂತ. ನಾನು ಆವಾಗಲಿಂದ ನೋಡ್ತಾ ಇದ್ದೀನಿ, ಒಬ್ಬರು ಕಾಣಿಸ್ತಿಲ್ವಲ್ಲ. ಹೊರಗಡೆ ಬರಲ್ವ ಇಷ್ಟೊತ್ತಿನಲ್ಲಿ ಇವರು? ಟೈಮ್ ಈಗ 7:45 8 ಗಂಟೆ ಆಗ್ತಾ ಬಂತು. ನೀರು ನೋಡ್ರಪ್ಪ, ಶಿವೆಲ್ಲ ನಂದೋದು ಬಿಡು, ನನ್ನ ಮುಗಿದ ಕತೆ. ನೋಡಿ, ಶಾಪ್ಸ್ ಎಲ್ಲ ಕ್ಲೋಸು, ಒಬ್ಬರು ಓಡಾಡ್ತಾ ಇಲ್ಲ. ನಾನು ಒಬ್ಬನೇ ಓಡಾಡ್ತಾ ಇರೋದು ಇಲ್ಲಿ. ಯಾವುದೋ ಒಂದು ಕಾರ್ ಹೋಯ್ತು ಆವಾಗಲೇ. ಸೊ ಇಲ್ಲಿ ಮೇನ್ ಸರ್ಕಲಲ್ಲಿ ಒಂದು ಕಾರ್ ನಿಂತಿತ್ತು, ಇದು ಶಿಲಾಂಗ್ ಹೋಗುತ್ತಂತೆ, 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನನಗೆ ಇಲ್ಲಿ ಹಿಂದೆ ಸೀಟ್ ಸಿಕ್ಕಿತ್ತು, ಯಾರೋ ಅಣ್ಣ ಕೂತ್ಕೊಂಡಿದ್ರು ಪಾಪ. ನಾನು ಹೇಳಿದೆ ಸ್ವಲ್ಪ ಫ್ರಂಟ್ ಸೀಟ್ ಬಿಟ್ಕೊಡ್ತೀರಾ ಅಂದರೆ ಸರಿ ಆಯಿತು ಅಂತ ಹೇಳಿದ್ರು. ಹಿಂಗೆ ಫ್ರಂಟ್ ಸೈಡ್ ಕೂತ್ಕೊಂಡು ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಬೋದು. ಏನು ವ್ಯೂ ಎಂಜಾಯ್ ಮಾಡೋದು, ಏನು ಕಾಣಿಸ್ತಾ ಐತೆ, ಫುಲ್ ಫಾಗು. ಕಾರುಗಳು ಬರೋದು ಕೂಡ ಗೊತ್ತಾಗಲ್ಲ, ನಿಧಾನಕ್ಕೆ ಬರ್ತಿರ್ತಾವೆ ನೋಡಿ. Lightroom मतलब Lightroom tu Shillong bi Meghalaya bi hai. Itu terus bi ayah Lightroom. तो अच्छा जगह है तो ये तो चिरापुंजी बहुत अच्छा लगा. मेघालय तो अच्छा है. आप कहाँ से? इधर ही? मेरा मुलाई ये काम आएगा. काम के लिए आया क्या? कौन सा काम? रॉक कटिंग. ओके ओके. कल कट ಮಾಡ್ತಾರಲ್ಲ ಆ ಕೆಲಸಕ್ಕೆ ಬಂದ. कितना देते हैं सैलरी? कितना ಇದು 500 एक दिन में 500 ದಿನಕ್ಕೆ 500 ರೂಪಾಯಿ ಕೊಡ್ತಾರಂತೆ ಪಾಪ. ಯಾವುದೋ ಬೇರೆ ಊರಿಂದ ಇಲ್ಲಿಗೆ ಚಿರಾಪುಂಜಿಗೆ ಬಂದವ್ರು ಕೆಲಸಕ್ಕೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಮೇಘಾಲಯದಲ್ಲಿ ಜನ ತುಂಬ ಹಂಬಲಾಗಿ ಮಾತಾಡ್ತಾರೆ. ನಾವೆಲ್ಲ ಏನಾದರೂ ಹೋಗಿ ಇನ್ಫಾರ್ಮೇಷನ್ ಕೇಳಿದ್ರು ಕೂಡ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ.
ನಿಮಗೆ ಮುಂದೆ ಏನಾದರೂ ಒಂಚೂರಾದ್ರೂ ಕಾಣಿಸ್ತಾ ಆಯ್ತಾ ನೋಡಿ, ಅಲ್ಲಿ ಮುಂದೆ ಗಾಡಿ ಬರ್ತಾಯ್ತಾ? ಏನೂ ಕಾಣಿಸೋದಿಲ್ಲ, ಫುಲ್ಲು ಫಾಗ್ ಬಂದುಬಿಟ್ಟೈತೆ. ಡ್ರೈವರ್ ಮಾತ್ರ ಗ್ರೇಟಪ್ಪ, ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಹೋಗ್ತಾವ್ರೆ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಂತೂ ಗಿಡ ಮರನೇ ಕಾಣಿಸ್ತಾ ಇಲ್ಲ, ಕೆಳಗಡೆ ನೋಡಿದ್ರೆ ಎಲ್ಲ ಫುಲ್ಲು ಏನೋ ಆಕಾಶ ಐತೆ ಅನ್ಕೋಬೇಕು. ನಾನು ಮಾತ್ರ ಸ್ಟಾರ್ಟ್ ಆದಾಗಲಿಂದ ಕ್ಯಾಮ್ರಾ ಆಫ್ ಮಾಡೇ ಇಲ್ಲ, ಯಾಕಂತಂದರೆ ಯಾವ ಸೀನ್ ನೋಡಿದ್ರು ಕೂಡ ನಾನು ವೀಡಿಯೋ ಮಾಡಬೇಕು ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಸ್ಟೋರೇಜ್ ಫುಲ್ಲಾಗಿ ಹೋಗ್ಬಿಟ್ಟೈತೆ ಐಫೋನಲ್ಲಿ, ಬಟ್ ವ್ಯೂ ಮಾತ್ರ ಸಖತ್ತಾಯ್ತು, ನೆಕ್ಸ್ಟ್ ಲೆವೆಲ್. ಶಿಲಾಂಗಲ್ಲಿ ಸ್ಕೂಟಿ ರೆಂಟಿಗೆ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ ಇದೇ ಸ್ಕೂಟಿನೇ. ಇಲ್ಲಿಂದ ಇನ್ನೂ 36 ಕಿಲೋಮೀಟ್ರ್ ಹೋಗಬೇಕು. ನಾನು ಇಲ್ಲಿಂದ ವಾಕನ್ ವಿಲೇಜ್ ಅಂತ ಐತೆ, ಅದು ಬ್ಯಾಂಬೂ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿ ಬರಬೇಕಿದ್ರೆ ಶೂಟ್ ಮಾಡಲ್ಲ, ತುಂಬ ಆರ್ಮಿ ಕ್ಯಾಂಪ್ಸ್ ಎಲ್ಲ ಇದ್ದಾವೆ, ಸೊ ಅದು ಶೂಟ್ ಮಾಡಬಾರ್ದು. ಮತ್ತು ಈಗ ನಾನು ಬ್ಯಾಗ್ ಇಲ್ಲೇ ಇಟ್ಬಿಟ್ಟಿದ್ದೀನಿ, ಫುಲ್ ಬೇರೆ ಮಳೆ ಬೇರೆ ಬರ್ತಾಯಿದೆ ನೋಡಿ. ರೈಟ್ಗೆ ಹೋದರೆ ಚಿರಾಪುಂಜಿ, ಲೆಫ್ಟ್ಗೆ ಬ್ಯಾಂಬೂ ಟ್ರೆಕ್ ಹೋಗೋ ಬೇಸ್ ವಿಲೇಜ್ಗೆ ಹೋಗ್ಬೋದು. ಇಲ್ಲಿ ನೋಡ್ಬೋದು ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಐತೆ, ಫುಲ್ ಮಳೆ ಬೇರೆ ಬರ್ತಾಯಿದೆ. ಈಗ ರೈನ್ ಕವರ್ ಹಾಕ್ಕೊಂಡಿದ್ದೀನಿ, ಸೊ ಬ್ಯಾಗು ನಡೀತಾ ಐತೆ. ಸ್ವಲ್ಪ ಆದಷ್ಟು ಬೇಗ ಹೋಗ್ಬಿಡ್ತೀನಿ, ಯಾಕಂತಂದ್ರೆ ಅದು 11 ಗಂಟೆಗೇನೋ ಕ್ಲೋಸ್ ಮಾಡ್ತಾರಂತೆ ರೋಡು, ಸೊ ಅದಕ್ಕೋಸ್ಕರ ಅಲ್ಲೋಗಿ ನಿಮ್ಗೆ ಸಿಗ್ತೀನಿ. ನಾನು ಇಷ್ಟೊತ್ತು ಬಂದಿದ್ದು ಪಾರ್ಟ್ 1 ಆದರೆ ಈಗ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ, ಫುಲ್ ಅಡ್ವೆಂಚರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ, ಮತ್ತು ಅಲ್ಲಿ ಫುಲ್ ಫಾಗ್ ಐತೆ, ಮುಂದೆ ಏನು ಬರ್ತೈತೆ ಅಂತಲೂ ಗೊತ್ತಾಗಲ್ಲ. ನೋಡಿ ಈ ಕಡೆ ಏನಾದರೂ ಕಾಣಿಸ್ತಾಯ್ತಾ? ಇಲ್ಲಿ ಸೆಂಟ್ರಲ್ಲಿ ಇದ್ದೀನಿ, ಕರೆಕ್ಟಾಗಿ ಒಂದು 10 ಅಡಿ ದೂರದಲ್ಲಿ ಏನಾದರೂ ಇದ್ರೆ ಕಾಣಿಸುತ್ತೆ, ಬಟ್ ಆ ಕಡೆ ಆಪೋಸಿಟ್ ಏನು ಬರ್ತೈತೆ ಅಂತಲೂ ಗೊತ್ತಾಗಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅಡ್ವೆಂಚರು. ಇಲ್ಲಿರೋ ಎಷ್ಟು ಜಾಗದಲ್ಲಿ 2 ದೊಡ್ಡ ಲಾರಿ ಬಂದವೆ. ಈ ಲಾರಿ ನೋಡ್ರಿ ಆಲ್ಮೋಸ್ಟ್ ಎಡ್ಜಿಗೆ ಹೊರಟೋಗುತ್ತೆ, ಕಲ್ಲುಗಳೆಲ್ಲ ಆಲ್ರೆಡಿ ಸೈಡ್ಗೆ ಹೋಗ್ತಾವೆ, ಅಲ್ಲಿ ನಿಂತೈತೆ. ಈಗ ಅದು ಬಂದರೆ ನಾವು ಕ್ಲಿಯರ್ ಆಗೋದು. ಗಾಡಿಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ ನೋಡಿ, ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೋ ಗೊತ್ತಿಲ್ಲ ಇಲ್ಲಿ. ಯಪ್ಪ ಸಖತ್ ಭಯ ಆಗ್ತಾಯಿದೆ. ಮಳೆ ಏನಾರ ಬಂತು ಅಂದರೆ ಪಕ್ಕ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಕೆಳಗಡೆ ಬಂದುಬಿಡ್ತವೆ. ಲಿಟ್ರಲಿ ನಾನು ಬರೋ ರೂಟ್ ಇಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ಯಾಕಂದರೆ ನಾನು ಗೂಗಲ್ ಮ್ಯಾಪ್ ಹಾಕೊಂಡು ಸುಮ್ಮನೆ ಬರ್ತಾ ಇದ್ದೆ. ಬಟ್ ಮಧ್ಯದಲ್ಲಿ ಬಂದಾಗ ಗೊತ್ತಾಯಿತು ಆ ಲ್ಯಾಂಡ್ ಸ್ಲೈಡು, ಆ JCBಗಳು, ಆ ಗಾಡಿಗಳು, ಆ ಫಾಗು. ಈಗಲೂ ನೋಡಿರಿ ಫಾಗ್ ಏನಾದರೂ ಒಂದು ಚೂರಾದರೂ ಕಮ್ಮಿ ಆಗುತ್ತಾ? ಇಲ್ಲಿ ನೋಡಿ, ಇಲ್ಲಿ ಮತ್ತೆ ವಾಕನ್ ವಿಲೇಜ್ ಅಂತ ಐತೆ, ಇಲ್ಲಿಂದ 15 ಕಿಲೋಮೀಟ್ರ್ ಐತೆ. ಈಗ ನನ್ನ ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ. ಸೊ ಇಷ್ಟೊತ್ತು ನಾನು ಈ ರೂಟಲ್ಲಿ ಬಂದಿದ್ದು, ಈಗ ರೈಟ್ಗೆ ಹೋಗ್ಬೇಕು. ಸೊ ಫೈನಲಿ ನಾನು ಬ್ಯಾಂಬೂ ಟ್ರೆಕ್ ಬೇಸ್ ವಿಲೇಜಿಗೆ ಬಂದಿದ್ದೀನಿ. ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ಸ್ವಲ್ಪ ಮುಂದೆ ಹೋಗಬೇಕು, ಎಂಟ್ರಿ ಟಿಕೆಟ್ ತೊಗೋಬೇಕಂತೆ. ಸೊ ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಬಂದುಬಿಟ್ಟು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬ್ಯಾಂಬೂ ಟ್ರೆಕ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಸುಮಾರು 4 ಗಂಟೆ ಆಗುತ್ತಂತೆ. ಸೊ 4 ಅವರಲ್ಲಿ ಈ ಟ್ರೆಕ್ನ ಕಂಪ್ಲೀಟ್ ಮಾಡ್ತೀನಲ್ಲೂ ಗೊತ್ತಿಲ್ಲ, ಯಾಕಂದರೆ ನಾನೀಗ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ಕಾಲು ನೋವಿರೋದ್ರಿಂದ. ಮತ್ತು ನಾನು ಸಾಯಂಕಾಲ 6 ರಿಂದ 7 ಗಂಟೆ ಒಳಗಡೆ ಶಿಲಾಂಗ್ ಹೊರಟೋಗ್ಬೇಕು. ಸೊ ಏನಾಗುತ್ತೋ ಗೊತ್ತಿಲ್ಲ,
ಬಟ್ ಆ ಟ್ರೆಕ್ ಅಂತೂ ತುಂಬ ಫೇಮಸ್ ಇಲ್ಲಿ ಮೇಘಾಲಯದಲ್ಲಿ, ಆಮೇಲೆ ಇಂಡಿಯಾದಲ್ಲಿ ಕೂಡ ಫೇಮಸ್ ಬ್ಯಾಂಬೂ ಟ್ರೆಕ್ ಅಂತ ಹೇಳ್ತಾರೆ. ಬ್ಯಾಂಬೂ ಟ್ರೆಕ್ ಮಾಡೋದಕ್ಕೆ ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೇ ಸ್ಟಾರ್ಟಿಂಗಲ್ಲೇ ಟಿಕೆಟ್ ತೊಗೋಬೇಕು. ಟಿಕೆಟ್ ತಗೊಂಡು ಇಲ್ಲಿಂದ ಸೀದಾ ಡೌನ್ಗೆ ಹೋಗ್ತಾ ಇರ್ಬೇಕು ನಡ್ಕೊಂಡಿನ. ಇಲ್ಲಿ ಟಿಕೆಟ್ ಕೊಡ್ತಾರಲ್ವ, ಅವ್ರು ಹೇಳಿದ್ರು ಹೋಗಿ ಬರೋದಕ್ಕೆ ಜಸ್ಟ್ ಒಂದು 2-3 ಅವರಲ್ಲಿ ಆಗೋಗುತ್ತೆ ಅಂತ. ಮೇಲ್ಗಡೆ ಪಾರ್ಕಿಂಗ್ ಅವ್ರು ಹೇಳ್ತಾರೆ 4 ಅವರ್ ಆಗುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ದಾರೆ. ಅಂದರೆ ಅದು ಡಿಪೆಂಡ್ ಅಪ್ಪ ನಮ್ಮ ಸ್ಟ್ಯಾಮಿನಾ ಮೇಲೆ. ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ರಿಟರ್ನ್ ಬರ್ಬೋದು. ನನಗಂತೂ ಬೇಗ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಗೊತ್ತಲ್ಲ, ನೆನ್ನೆ ಡಬಲ್ ಡೆಕ್ಕರ್ ಬ್ರಿಡ್ಜ್ ಟ್ರೆಕ್ ಮಾಡಿ ಅಬ್ಬಬ್ಬಬ್ಬ ಏನಪ್ಪ ಟ್ರೆಕ್ಕು. ಆ್ಯಕ್ಚುಲಿ ಇಳಿಬೇಕಾದ್ರೆ ತುಂಬ ಬೇಗ ಇಳಿದ್ಬಿಟ್ಟೆ, ಹತ್ತಬೇಕಾರಿತ್ತು. ಇದು ಸ್ವಲ್ಪ ಹಂಗೆ ಐತೆ ನೋಡಿ, ಎಲ್ಲ ಕಲ್ಲಲ್ಲಿ ಮೆಟ್ಲು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇವೆಲ್ಲ ಪರ್ಕೆ ಗಿಡ, ಇವುಗಳಿಂದ ಪರ್ಕೆ ತಯಾರಿಸ್ತಾರೆ. ಸುಮಾರು ಬೆಟ್ಟದ ಪಕ್ಕದಲ್ಲೆಲ್ಲ ಇವೇ ಬೆಳೆದಿದ್ದಾವೆ ನೋಡಿ. ಇಲ್ಲಿ ದಾರಿ ಉದ್ದಕ್ಕೂ ಅವೇ ಇದ್ದಾವೆ. ಇವೆಲ್ಲ ಪರ್ಕೆ ಬಂದ ಮೇಲೆ ಅವನ್ನ ಕಟ್ ಮಾಡಿಬಿಟ್ಟು ಸಿಟಿಲಿ ಸೇಲ್ ಮಾಡ್ತಾರೆ. ಇಲ್ಲಿ ಯಾವುದೋ ವಾಟರ್ ಫಾಲ್ ಐತೆ. ಈ ವಾಟರ್ ಫಾಲ್ನ ಕ್ರಾಸ್ ಮಾಡ್ಬೇಕಂದ್ರೆ ಅಲ್ಲಿ ಬ್ಯಾಂಬೂ ಬ್ರಿಡ್ಜ್ ಮಾಡಿದ್ದಾರೆ, ಅದ್ರ ಮೇಲೆ ಹೋಗ್ಬೇಕು. ನೀರು ಕಲ್ಲರೇ ಚೇಂಜ್ ಆಗೋಗ್ಬಿಟ್ಟಿದ್ದಾವೆ ಮಳೆ ಬಂದು. ಓ ಎಷ್ಟು ಗಟ್ಟಿಯಾಗೈತೆ ಗೊತ್ತಾ ಈ ಬ್ಯಾಂಬೂ ಬ್ರಿಡ್ಜು. ನೋಡ್ಬೋದು, ಬಿದಿರು ಎಲ್ಲ ಫುಲ್ ಗಟ್ಟಿ ಐತೆ, ಕೆಳಗಡೆ ಫುಲ್ ವಾಟರ್ ಬರ್ತಾ ಐತೆ. ಬ್ಯಾಂಬೂ ಬ್ರಿಡ್ಜ್ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಐರನ್ ಬ್ರಿಡ್ಜ್ ಸಿಕ್ತು. ಇಲ್ಲಿಂದ ಸುಮಾರು ಎಲ್ಲಿವರೆಗೂ ಕಟ್ಟಿದ್ದಾರೆ ಗೊತ್ತಾ ಬ್ಯಾಂಬೂಲಿ. ತುಂಬ ಗಟ್ಟಿ ಆಯ್ತಪ್ಪ ಇದು. ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಮಜಾ. ಸಖತ್ತಾಗೈತೆ. ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲು, ಬ್ಯಾಂಬೂ ಬ್ರಿಡ್ಜು, ಈ ಬ್ಯೂಟಿಫುಲ್ ವ್ಯೂ. ವ್ಯಾಕನ್ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ಅಂತ ಐತೆ. ಒಬ್ಬರಿಗೆ 30 ರೂಪಾಯಿ, ಚಿಕ್ಕ ಮಕ್ಕಳಿಗೆ 20 ರೂಪಾಯಿ. ಬಟ್ ಆದರೆ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಅಷ್ಟು ಜೋರಾಗಿ ನೀರು ಬರ್ತಾವೆ. ಎಲ್ಲಿ ಜಾಡ್ತೀರಲ್ಲಿ. ಇವಾಗ ಸ್ವಲ್ಪ ಭಯ ಆಗ್ತಾ ಐತೆ. ಯಾಕೆಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಎಡ್ಜು ಹೆಂಗೈತೆ. ಯಪ್ಪ, ಸ್ವಲ್ಪ ಏನಾದರೂ ಇದು ಗಟ್ಟಿ ಇಲ್ಲ ಅಂದಿದ್ರೆ ಮುಗೀತು ಅಷ್ಟೇ ಏನಕ್ಕತ್ತೆ. ಬಟ್ ಆದರೆ ತುಂಬ ಗಟ್ಟಿಯಾಗಿ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬೆಟ್ಟದ ಪಕ್ಕದಲ್ಲಿ ಹೆಂಗೆ ಕಟ್ಟಿರ್ಬೋದು ಅವರು, ಲೆಕ್ಕ ಹಾಕಿ ಯೋಚನೆ ಮಾಡಿ ಒಂದ್ಸರಿ. ಕೆಳಗಡೆ ನೋಡಿದ್ರೆ ನೋಡಿ, ಬಾ ಅಲ್ಲಲ್ಲಿ ಈ ಥರ ಕಟ್ಟಿದ್ದಾರೆ. ಗ್ರಿಪ್ಗೆ ಆರಾಮಾಗಿ ಹೊರಟೋಗ್ಬೋದು, ಮುಂದಕ್ಕೆ ಏನಾಗೋದಿಲ್ಲ. ನಾನು ಯೂಟ್ಯೂಬಲ್ಲಿ ಮತ್ತು ಗೂಗಲಲ್ಲಿ ನೋಡಿದ್ದೆ ಬ್ಯಾಂಬೂ ಟ್ರೆಕ್ಕೆ ಆರಾಮಾಗಿರುತ್ತೆ ಬಿಡು ಅಂತ. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಆರಾಮಾಗಿರುತ್ತೆ ಅಲ್ಲ, ಅಡ್ವೆಂಚರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಏನಂತಂದರೆ ನಾವು ಸ್ಟಾರ್ಟಿಂಗಿಂದ ಇಲ್ಲಿಗೆ ನಡ್ಕೊ ಬರೋಷ್ಟೊತ್ತಿಗೆ ಸುಮಾರು 1.5 ಗಂಟೆ 2 ಗಂಟೆ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ನನಗನ್ನಿಸ್ತಾ ಇಲ್ಲ, ಬೇಗನೆ ಹೊರಟೋಗ್ತಿದ್ದೀನಿ ಅನ್ನಿಸ್ತೈತೆ. ನೋಡೋಣ. ಇಲ್ಲಿ ಹೋಗೋ ದಾರಿ ಮಧ್ಯದಲ್ಲಿ ಶಾಪ್ಸ್ ಇರ್ತವೆ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೋಬೋದು. ಮತ್ತು ಇಲ್ಲಿ ನೋಡ್ಬೋದು, ಬ್ಯಾಂಬೂಲೇ ಮಾಡಿದ್ದಾರೆ ಡಸ್ಟ್ಬಿನ್ನು, ಎಷ್ಟು ಚೆನ್ನಾಗಿ. ವಾವ್, ಸೂಪರ್. ಮಳೆ ಬರ್ತಿಲ್ಲ, ಲಕ್ಕಿ. ಯಾಕೆಂತಂದರೆ ಇಂಥ ಟ್ರೆಕ್ ಮಾಡ್ಬೇಕಾದ್ರೆ ಮಳೆ ಬಂದುಬಿಟ್ರೆ ತುಂಬ ಸ್ಲಿಪ್ ಆಗುತ್ತೆ. ಇಲ್ಲಿ ಕಲ್ ಮೇಲೆಲ್ಲ ಪಾಚಿ ಬೆಳೀತಾ ಇರುತ್ತಲ್ವ, ಕಾಲಿಟ್ಬಿಟ್ರೆ ಫುಲ್ ಜಾರ್ಬಿಡುತ್ತೆ. ಬ್ಯಾಂಬೂ ಟ್ರೆಕ್ ಮಾಡಬೇಕಾದ್ರೆ ತುಂಬ ಜನ ಭಯ ಬೀಳೋ ಪ್ಲೇಸ್ ಯಾವ್ದು ಗೊತ್ತಾ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕೆ ಗೊತ್ತಾ? ಇದು ಬೆಟ್ಟ ಐತಲ್ಲ, ಈ ಬೆಟ್ಟದ ಪಕ್ಕದಲ್ಲಿ ಈ ಥರ ಬ್ಯಾಂಬೂಲಿ ದಾರಿ ಮಾಡಿದ್ದಾರೆ. ಬಟ್ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಬಿದ್ರಲ್ಲಿ ಜಸ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಹೆಂಗೆ ಓಡೋಗ್ತಾ ಇದ್ದಾನೆ ಹುಡುಗ. ಇದು ತುಂಬ ಸ್ಕೇರಿ. ಇಲ್ಲಿ ನಾವು ಆ್ಯಕ್ಚುಲಿ ಎಲ್ಲಿದ್ದೀವಿ ಅಂತಲೂ ಗೊತ್ತಾಗಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಕಬ್ಬಿಣದಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ. ಇದೊಂದೇ ಈ ಥರ ರಾಡುಗಳು ಸಪೋರ್ಟಲ್ಲಿ ಇದ್ದಾವೆ. ಯಪ್ಪ ಯಪ್ಪ, ಇಲ್ಲಿಂದ ಸ್ಟಾರ್ಟ್ ಆಗೋದು. ಬಾ ಎಲ್ಲೋಗ್ತಾ ಇದ್ದೀನಿ ನಾನು ಇಷ್ಟಕ್ಕೂ.
ಲಿಟ್ರಲಿ ಬ್ಯಾಂಬೂ ಟ್ರೆಕ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಾನು ಇನ್ನೂ ಇಲ್ಲೇ ಹಿಂಗಂತ ಇದ್ದೀನಿ, ಇನ್ನು ಎಂಡಿಂಗಲ್ಲಿ ಆ ಡೆಸ್ಟಿನೇಷನಲ್ಲಿ ಐತೆ ವ್ಯೂ ಸಖತ್ತಾಗಿರುತ್ತಂತೆ. ಆ್ಯಕ್ಚುಲಿ ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ, ಸೊ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಫಸ್ಟ್ ನಾನು ಲಾಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕು. ವಾ ಹೆಂಗೆ ಹೋಗೋದಿಲ್ಲಿ, ಬಾ 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 ಯಪ್ಪ ಯಪ್ಪ. ಓ ಮೈ ಗಾಡ್, ಇಲ್ಲಿ ನೋಡ್ರಿ, ಇಲ್ಲಿ ಇಳಿಯೋದು ಯಪ್ಪ. ಇಲ್ಲಿ ಮಾತ್ರ ತುಂಬ ಕೇರ್ಫುಲ್ಲಾಗಿ ಇಳಿಬೇಕು. ಇದೇನು ಹಿಂಗಲ್ಲಾಡ್ತೈತೆ. ಆ್ಯಕ್ಚುಲಿ ಮಳೆ ಬಂದ್ಬಿಟ್ಟು ಈ ಬ್ಯಾಂಬು ಎಲ್ಲ ನಂದುಬಿಟ್ಟಿದೆಯಲ್ಲ, ಸೊ ಅವಾಗ ಜಾರೋ ಚಾನ್ಸಸ್ ಕೂಡ ಇರುತ್ತೆ. ಕೇರ್ಫುಲ್ಲಾಗಿ ನಡಿಬೇಕು. ಲಿಟ್ರಲಿ ಒಳ್ಳೆ ವ್ಯೂ ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಬೀಳೋ ಗೊತ್ತಾ. ಸುಮ್ಮನೆ ಯಾವುದೇ ಒಂದು ಈಸಿಯಾಗಿ ಸಿಗಲ್ಲ ಅಂತ ಹೇಳ್ತಾರಲ್ಲ, ನಾನೇನೋ ಬಿಡು ಅಲ್ಲಿ ಆರಾಮಾಗಿ ಲಾಸ್ಟಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ, ಜಸ್ಟ್ ಬಿದ್ರಲ್ಲಿ ಆ ಥರ ಬ್ರಿಡ್ಜೆಲ್ಲ ಮಾಡಿರ್ತಾರೆ ಹೋಗ್ಬೋದು ಅಂದ್ಕೊಂಡೆ. ಅಷ್ಟು ಈಸಿ ಅಲ್ಲಪ್ಪ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಲಾಸ್ಟ್ ಪಾಯಿಂಟ್, ಅಲ್ಲಿಗೆ ಹೋಗ್ಬೇಕೀಗ. ಇನ್ನೂ ಇಲ್ಲಿದ್ದೀನಿ ನಾನು. ಫೈನಲಿ ಅಷ್ಟೊತ್ತು ಕಷ್ಟ ಬಿದ್ದು ಟ್ರೆಕ್ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನಿಂತ್ಕೊಂಡು ವ್ಯೂ ನೋಡಿದ್ಮೇಲೆ ಆ ಬಂದಿದ್ದು ಸ್ಟ್ರಗಲ್ ಎಲ್ಲ ಮರ್ತದೆ ನಾನು, ಯಾಕಂದರೆ ಅಷ್ಟು ಚೆನ್ನಾಗೈತೆ ಇಲ್ಲಿ. ಟ್ರೆಕ್ ಮಾಡಬೇಕಾದ್ರೆ ಮಳೆ ಬರಲಿಲ್ಲ, ಬಟ್ ಆದರೆ ನಾನು ಈ ಡೆಸ್ಟಿನೇಷನ್ ರೀಚ್ ಆದೆ, ಫುಲ್ ಮಳೆ ಬರ್ತೈತೆ, ಸಖತ್ತಾಗೈತೆ. ಈಗ ರೈನ್ ಕವರ್ ಹಾಕ್ಕೋಬೇಕು. ಏನೈತೆ ನೋಡ್ರಿ ವ್ಯೂ, ಬಾ 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 ಬಾ. ಈಗ ನೀವು ನೋಡ್ತಾ ಇದ್ರಲ್ಲ, ಇದೊಂದು ಚಿಕ್ಕದು ಬೆಟ್ಟ ಥರ ಇರುತ್ತೆ. ಆ ಬೆಟ್ಟ ಸುತ್ತೂ ಬಿದಿರಲ್ಲಿ ಎಷ್ಟು ಚೆನ್ನಾಗಿ ಸುತ್ತು ಕಟ್ಟಿದ್ದಾರೆ, ಯಾರು ಕೂಡ ಆ ಕಡೆ ಬೀಳ್ದಂಗೆ. ತುಂಬ ಗಟ್ಟಿಯಾಗೈತೆ, ಏನು ಅಲ್ಲಾಡೋದಿಲ್ಲ, ಸಖತ್ತಾಗೈತೆ. ಹೈಲೈಟ್ ಪಾರ್ಟ್ ಅಂತಂದರೆ ಅಲ್ಲಿ ಮೇಲ್ಗಡೆಯಿಂದ ನೀರು ಹರ್ಕೊಂಬರ್ತಾ ಇದೆ. ವಾಟರ್ ಫಾಲ್ ನೋಡಿ ಹೆಂಗೈತೆ, ಆ ವಾಟರ್ ನೋಡಿ ಎಷ್ಟು ಕ್ಲೀನಾಗಿದೆ. ಮಳೆ ಬಂದು ಕಲರ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಫುಲ್ಲು ಬ್ಲೂ ಕಲರ್ ವಾಟರ್ ಇದ್ವು ಅಲ್ಲಿ. ಸೊ ಟ್ರೆಕ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಈಗ ರಿಟರ್ನ್ ಹೋಗ್ತಾ ಇದ್ದೀನಿ. ಅಂದರೆ ಕಂಪ್ಲೀಟ್ ಅಂದರೆ ಅಲ್ಲಿಗೆ ಹೋಗಿದ್ದು ಕಂಪ್ಲೀಟ್ ಆಯ್ತು ಅಷ್ಟೇ. ಈಗ ನಾನು ಬಂದಿದ್ದ ದಾರಿಯಲ್ಲೇ ಮತ್ತೆ ರಿಟರ್ನ್ ಹೋಗಬೇಕು. ಸೊ ಸಖತ್ತಾಯ್ತು, ನೈಸ್ ಮ್ಯಾನ್. ನಿಮ್ಗೆ ಹೇಳೋದು ಮರ್ತೆ, ಈ ಕಂಪ್ಲೀಟಾಗಿ ಈ ಬ್ಯಾಂಬೂ ಟ್ರೆಕ್ ಏನೈತೆ ಇದನ್ನು ಮಾಡಿರೋದು ವ್ಯಾಕನ್ ವಿಲೇಜ್ ಅವರು. ಎಲ್ಲರೂ ಸೇರಿಬಿಟ್ಟು ಈ ಬ್ಯಾಂಬೂನಲ್ಲಿ ಬ್ರಿಡ್ಜ್ಗಳೆಲ್ಲ ಮಾಡಿ ಟೂರಿಸಮ್ನ ಅವರೇ ಪ್ರಮೋಟ್ ಮಾಡ್ಕೊಂಡಿದ್ದಾರೆ. ಲಿಟ್ರಲಿ ಗ್ರೇಟ್. ಎಂಟ್ರಿ ಫೀಸ್ ಬರುತ್ತೆ, ಅದರಿಂದ ಅವ್ರಿಗೆ ಪಾಪ ಅವ್ರ ಊರಿಗೆ ಹೆಲ್ಪ್ ಆಗುತ್ತೆ. ಸೂಪರ್ ಮಾತ್ರ ಅದು ಇಲ್ಲಿವರೆಗೂ. ಮತ್ತು ನೋಡಿ, ಇಲ್ಲಿ ಬ್ಯಾಂಬೂನಲ್ಲಿ ಬ್ರಿಡ್ಜ್ ಮಾಡೋದು ಅಲ್ಲದೆ ಕಲ್ಲುಗಳಲ್ಲಿ ಕೂಡ ಕ್ಲೀನಾಗಿ ಸ್ಟೆಪ್ಸ್ ಮಾಡಿದ್ದಾರೆ. ಅದು ಲಿಟ್ರಲಿ ಹೈಲೈಟ್ ಅನ್ನಿಸ್ತು. ಯಾವುದೋ ಹೋಟೆಲ್ ಊಟ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ರೈಸು, ಪಲ್ಯ, ಚಟ್ನಿ, ಆಮೇಲೆ ಇದು ಬಂದ್ಬಿಟ್ಟು ಏನೋ ಸೊಪ್ಪು. ಏನು ಸೊಪ್ಪು ಅಂತ ಗೊತ್ತಿಲ್ಲ, ಮೇ ಬಿ ಇಲ್ಲಿ ಲೋಕಲಲ್ಲಿ ಸಿಗೋದು ಅನ್ಕೊಂತೀನಿ. ನೋಡೋಣ ಹೆಂಗೈತೆ. ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಲೋಕಲ್ ಫುಡ್ನ ಒಂದ್ಸರಿ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗಲ್ಲೇ ಗಾಡಿ ನಿಲ್ಲಿಸಿದ್ನಲ್ಲ, 15 ಕಿಲೋಮೀಟ್ರ್ ಐತೆ ಅಂತೇಳಿ ಅಲ್ಲೊಂದು ಹೋಟ್ಲಿತ್ತು. ಇದು ಹೋಟ್ಲು ನೋಡಿ, ಇಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಸೊ ಇದು ಚಿಕ್ಕದಾಗ ಹೋಟ್ಲ್ ಇರುತ್ತೆ. ಸೊ ತುಂಬ ಹೊಟ್ಟೆ ಐತೆ, ಯಾವುದೋ ಒಂದು ಊಟ ಮಾಡಿ ನೋಡ್ತೀನಿ. ಬಟ್ ಇವರು ಜಾಸ್ತಿ ಮಸಾಲೆ ತಿನ್ನೋಲ್ಲ, ನಾವು ಮಸಾಲೆ ತಿಂತೀವಿ. ಸೊಪ್ಪಿನ ಸಾರಾಗಲಿ ಆಮೇಲೆ ಪಲ್ಯ ಆಗಲಿ ಎಲ್ಲ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಖಾರ ಎಲ್ಲ ತಿಂತೀವಿ. ಬಟ್ ಇವ್ರು ಹಂಗಲ್ಲ,
ಸೊಪ್ಪನ್ನ ಬೇಯಿಸ್ಕೊಂಡು ತಿಂತಾರೆ, ಪಲ್ಯ ಕೂಡ ಬೇಯಿಸ್ಬಿಟ್ಟು ಜಸ್ಟ್ ಚಟ್ನಿ ಒಂದು ಕೊಡ್ತಾರೆ. ಇದೊಂದು ಇಲ್ಲಿ ನೋಡಿ ಚಟ್ನಿ ಅಂತಿದ್ದು. ಊಟ ಎಲ್ಲ ಆಯಿತು. ಈಗ ಇಲ್ಲಿಂದ ಒಂದು 2.5 ಗಂಟೆ ಜರ್ನಿ ಮಾಡ್ಬೇಕು. ಮತ್ತು ಈಗ ನೆಕ್ಸ್ಟ್ ಲೆವೆಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅದೇ ಅವಾಗಲೇ ಬಂದನಲ್ಲ ನಾನು, ಫುಲ್ ಲ್ಯಾಂಡ್ಸ್ಲೈಡ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಆ ರೋಡ್ ಇದು. ಈ ಕಡೆ ಇದು ಟ್ರೆಕ್ಕಿಂಗ್ ಹೋಗೋ ಜಾಗ. ಅಲ್ಲೇ ಉಂಟು ವಾಕನ್ ವಿಲೇಜ್, 15 ಕಿಲೋಮೀಟ್ರ್, ಕರೆಕ್ಟಾಗಿ ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಇಲ್ಲೇ ಊಟ ಮಾಡಿದ್ದು ನಾನು. ನಾನು ಬ್ಯಾಗ್ ಇಲ್ಲಿ ಇಟ್ಟಿದ್ದೆ ಶಾಪಲ್ಲಿ. ಪಾಪ ಹೋಗ್ಬೇಕಾದ್ರೆ ಇಲ್ಲಿ ಬ್ಯಾಗ್ ಇಡ್ತೀನಿ ಅಂದಿದ್ದಕ್ಕೆ ಸರಿ ಇಡು ಅಂತ ಹೇಳಿದ್ರು. ಹೆವಿ ಏನಾ? 1 ಮಿನಿಟ್. ಥ್ಯಾಂಕ್ ಯು. ಶಿಲಾಂಗ್ ರೀಚ್ ಆಗೋ ಅಷ್ಟೊತ್ತಿಗೆ 5:30 ಆಗುತ್ತೆ. 5:30ಗೆ ಇಲ್ಲಿ ಕೂದಲು ಕತ್ಲಾಗೋಗ್ಬಿಟ್ಟೈತೆ ನೋಡ್ರಿ. ಮತ್ತು ಇದೇ ಅಲ್ವ ನಾನು ಗಾಡಿ ಸ್ಕೂಟಿ ರೆಂಟಿಗೆ ತೊಗೊಂಡಿದ್ದು. ಇದು ಬಂದ್ಬಿಟ್ಟು ಒಂದು ದಿನಕ್ಕೆ 800 ರೂಪಾಯಿ ಚಾರ್ಜ್ ಮಾಡಿದ್ರು. ಸೊ ಇಲ್ಲಿ ನಾನು ನಿಮ್ಗೆ ಆಗಲೇ ಹೇಳಿದ್ದೆ ಫಸ್ಟ್ ವಿಡಿಯೋದಲ್ಲಿ ಏನಂತ, ಇಲ್ಲಿ ಸ್ಕೂಟಿಗೆ ರೆಂಟಿಗೆ ಸಿಗೋಲ್ಲ ಅಂತ. ಸಿಗುತ್ತೆ, ಹುಡುಕ್ಬೇಕು ಅಷ್ಟೇ ಅಲ್ಲ. ಮತ್ತು ಇಲ್ಲಿ 1 to ಡಬಲ್ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಇವರು ಏನು ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದಂಗೆ ಸ್ಕೂಟಿನ ರೆಂಟಿಗೆ ಕೊಡ್ತಿದ್ದಾರೆ. 500 ರೂಪಾಯಿ ಇರೋದು ಇವರು 1000 ರೂಪಾಯಿ ಮಾಡ್ತಾರೆ. ನನಗೆ 800 ರೂಪಾಯಿ ಚಾರ್ಜ್ ಮಾಡಿದ್ರು. ಹೇಳಿದೆ ನಾನು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ. ಅದು ಇದು ಮಾಡಿದ್ದಕ್ಕೆ 800 ರೂಪಾಯಿ ಆಯಿತು. ಒಂದು 250 ರೂಪಾಯಿ ಪೆಟ್ರೋಲ್ ಆಯಿತು. ಬಟ್ ಓಕೆ, ಪರವಾಗಿಲ್ಲ. ಯಾಕಂತಂದರೆ ನಮ್ಗೆ ಆಪ್ಷನ್ನೇ ಇಲ್ಲ. ಇನ್ನು ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಬಸ್ಸು, ಇನ್ನು ಕಾರ್ಗಳಲ್ಲಿ ಓಡಾಡೋಕ್ಕಾಗಲ್ಲ ಅಂತಂದರೆ ಸ್ಕೂಟಿ ಬೆಸ್ಟ್ ಅಂದ್ಕೊಂಡೆ. ನಾನು ಇವತ್ತು ಹೋಗಿದ್ದ ಪ್ಲೇಸ್ಗೆ ಹಿಚ್-ಹೈಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಲಿಟ್ರಲಿ ನಾನು ಏನಾದರೂ ಹಿಚ್-ಹೈಕಿಂಗ್ ಮಾಡ್ಕೊಂಡು ಹೋಗಿದ್ರೆ ನನ್ನ ಕತೆ ಬೇಡ, ಲಿಫ್ಟ್ ಕೇಳ್ಕೊಂಡು ಹೋಗಿದ್ರೆ ನನ್ನ ಕತೆ ಇನ್ನೂ ಹೇಳೋಕ್ಕೆ ಆಗ್ತಿರಲಿಲ್ಲ. ಬಟ್ ಫೈನಲಿ ಹೆಂಗೋ ಇವತ್ತು ಬ್ಯಾಂಬೂ ಟ್ರೆಕ್ ವೀಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡಿದೆ. ಮೇಘಾಲಯ ಗೌರ್ಮೆಂಟ್ ಬಸ್ಸಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲಿಂದ ಸಿಲ್ಚರ್ಗೆ ಹೋಗಬೇಕು. ಈಗ ಕರೆಕ್ಟಾಗಿ 7 ಗಂಟೆಗೆ ನಾನು ಇಲ್ಲಿ ಬಸ್ ಹತ್ತಿದ್ದೀನಲ್ವ. ಬೆಳಿಗ್ಗೆ 5 ಗಂಟೆಗೆ ಇಳಿತೀನಿ. ರಾತ್ರಿ ಎಲ್ಲ ಜರ್ನಿನೇ ನೋಡ್ತಿದ್ದೀರಲ್ಲ, ಇದೇ ಸೀಟಲ್ಲೇ. ಸೀಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನನಗೆ ಎಷ್ಟು ಅಂದರೆ 400 ರೂಪಾಯಿನ ಚಾರ್ಜ್ ಮಾಡಿದ್ರು. ಸ್ಲೀಪರ್ ಏನಿಲ್ಲ ಈ ಬಸ್ಸಲ್ಲಿ, ಓನ್ಲಿ ಈ ಥರ ಸೀಟರ್ ಇರುತ್ತೆ. ಲಿಟ್ರಲಿ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಚಿರಾಪುಂಜಿಯಿಂದ ಸ್ಟಾರ್ಟ್ ಆಗಿ ನಾನು ಮತ್ತೆ ಶಿಲಾಂಗ್ ಬಂದು ಅಲ್ಲಿಂದ ಸ್ಕೂಟಿ ರೆಂಟಿಗೆ ತಗೊಂಡೋಗಿ ಅದು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು, ಯಾವುದಪ್ಪ ಅದು ಬ್ಯಾಂಬೂ ಟ್ರೆಕ್ ಕಂಪ್ಲೀಟ್ ಮಾಡ್ಕೊಂಡು ಈಗ ಬರೋ ಅಷ್ಟೊತ್ತಿಗೆ ಫುಲ್ಲು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಈಗ ಯೂಟ್ಯೂಬ್ದು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ನೆನ್ನೆದು. ಅದು ನೋಡಿದ್ರೆ ಫುಲ್ಲು ಸ್ಲೋ ಆಗ್ತಾಯಿತ್ತೆ. ಇಲ್ಲಿ 4G ಕೂಡ ಅಲ್ಲ, 4G ಅಲ್ಲ 5G ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಇಲ್ಲಿ ಏನು ಮಾಡೋದು ಅರ್ಥ ಆಗ್ತಿಲ್ಲ.